ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಶುಕ್ರವಾರ ಸೆನ್ಸೆಕ್ಸ್ನಲ್ಲಿ ಎಕ್ಸ್ಪೈರಿ ಆಗಿತ್ತು. ನಿನ್ನೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಇವತ್ತು ನಿಮ್ಮ ಜೊತೆ ಚಾರ್ಟ್ ಸ್ಟಾಕ್ನಲ್ಲಿಗೆ ಸಿಗ್ತಾ ಇದ್ದೀನಿ. ಸೋಮವಾರ ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ಆಗಿರುತ್ತೆ. ನಿನ್ನೆ ಯಾವ ರೀತಿಯಾಗಿತ್ತು ಟ್ರೇಡು, ಸೋಮವಾರ ಯಾವ ರೀತಿ ಟ್ರೇಡ್ ಮಾಡ್ಬೋದು ಎಲ್ಲದನ್ನು ನೋಡ್ತಾ ಹೋಗೋಣ. ಮಾರ್ಕೆಟ್ನಲ್ಲಿ ಬಜೆಟಿಂದ ಏನು ಒಂದು ಫಾಲ್ ಆಗಿತ್ತೋ ಅದನ್ನು ಕಂಪ್ಲೀಟಾಗಿ ರಿಕವರ್ ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ. ಮಾರ್ಕೆಟು ಫುಲ್ ಮೇಲ್ಗಡೆ ಬಂದಿದೆ. ನಿಫ್ಟಿ ಕೂಡ ತುಂಬ ಪಾಸಿಟಿವ್ ಆಗಿತ್ತು. ಐ ಥಿಂಕ್ 400 ಪಾಯಿಂಟ್ಸ್ ಮೂಮೆಂಟ್ ಏನೋ ಆಯ್ತಲ್ವಾ ನಿಫ್ಟಿನಲ್ಲಿ. ಶುಕ್ರವಾರ ನೋಡೋದಾದರೆ 428 ಪಾಯಿಂಟ್ಸ್, ಬ್ಯಾಂಕ್ ನಿಫ್ಟಿಗಿಂತ ಜಾಸ್ತಿ ಮೂಮೆಂಟು ನಿಫ್ಟಿನಲ್ಲಿ ನೋಡಲಿಕ್ಕೆ ಸಿಕ್ತು. ಸೊ ನೋಡ್ತಾ ಹೋಗೋದಾದ್ರೆ ಯಾವ ರೀತಿಯಾಗಿತ್ತು ಟ್ರೇಡು ಅಂತ. ಎಲ್ಲ ಸೆಕ್ಟರಲ್ಲೂ ಗ್ರೀನ್ ಬಂದಂಗಿದೆ. ನೀವು ನೋಡ್ತಾ ಬರೋದಾದರೆ ನಮ್ಮ ಫಾರ್ಮಾ ಸೆಕ್ಟ್ರು ಸ್ವಲ್ಪ ಬಜೆಟಿಂದ ಪಾಸಿಟಿವ್ ಸಿಕ್ಕಿದ ಸೆಕ್ಟರ್ ಅಂತಂದರೆ ಫಾರ್ಮಾ ಸೆಕ್ಟ್ರು, ಅದ್ರ ಜೊತೆಗೆ ಅದೇ ರೀತಿಯಾಗಿ ನಮ್ಮ ಗೋಲ್ಡ್ ಸೆಕ್ಟ್ರು. ಸೊ ಗೋಲ್ಡ್ ಅಂದರೆ ಈಗ ಟೈಟನ್ ಆಗಿರ್ಬೋದು, ಕಲ್ಯಾಣ್ ಜ್ಯುವೆಲರ್ಸು, ಸೆನ್ಕೋ ಲಿಮಿಟೆಡ್, ಇದೆಲ್ಲ ಕೆಲವೊಂದು ಹೇಳ್ತಾ ಇದ್ರಲ್ಲ, ಅದು ಕೆಲವೊಂದು ಹೈ ವ್ಯಾಲ್ಯೂಷನ್ ಕಂಪ್ನೀಸ್ ಅಂತ ಕೂಡ ನಾನು ಒಂದು ವಿಡಿಯೋ ಮಾಡಿದ್ದೆ, ಅದರಲ್ಲಿ ಮಾತಾಡಿದ್ವಿ. ಸೊ ನೋಡ್ತಾ ಹೋಗೋಣ ಮುಂಬರುವ ದಿನಗಳಲ್ಲಿ ಇಂಟ್ರೆಸ್ಟಿಂಗ್ ಸೆಕ್ಟರ್ಗಳಾಗುತ್ತೆ ಇದೆಲ್ಲ. ಅದೇ ರೀತಿಗೆ ಐ ಟಿನಲ್ಲಿ ಎನಿವೇಸ್ ಒಂದು ರಿಕವರಿ ಅನ್ನೋದು ಬರ್ತಾನೆ ಇತ್ತು, ಅದು ನಿಮ್ಗೆ ಗೊತ್ತಿದೆ. ಸೊ ಅದು ಕೂಡ ಒಂದು ಪಾಸಿಟಿವ್ ಮೂಮೆಂಟಲ್ಲೇ ಇದ್ದಂಗೆ ಕಾಣಿಸ್ತಾ ಇದೆ. ಸೊ ಇನ್ಫೋಸಿಸು 2.96% ಮೂಲಕ ಆಲ್ಮೋಸ್ಟ್ ಮತ್ತೆ ಆಲ್ ಟೈಮ್ ಹೈಗೆ ಬಂದುಬಿಟ್ಟಿದೆ ಇವಾಗ. ಸೊ ನೋಡ್ತಾ ಹೋಗೋಣ. ಅದೇ ರೀತಿಯಾಗಿ ಟಾಪ್ ಗೇನರ್ ಅಂತ ನಾವು ನೋಡೋದಾದರೆ ನಿನ್ನೆ ಶುಕ್ರವಾರ ಟ್ರೇಡಲ್ಲಿ ಅದು 5.36% ಬಂದಿರೋದ್ರ ಮೂಲಕ ಡಿ.ವಿ ಸ್ಲ್ಯಾಬ್ಸ್ ಅಂತ ಕಾಣಿಸ್ತಾ ಇದೆ. ಸಿಪ್ಲಾದಲ್ಲೂ ಕೂಡ 5% ಬಂದಿತ್ತು. 5% ಬಂದಿರೋಂಥ ಸ್ಟಾಕ್ಗಳು ಫಾರ್ಮಾ ಸೆಕ್ಟರ್ ತುಂಬ ಝೂಮಲ್ಲಿತ್ತು. ಅದೇ ರೀತಿಯಾಗಿ ಟಾಪ್ ಲೂಸರ್ ಅಂತ ನೋಡೋದಾದರೆ ONGC ಅಂತ ಕಾಣಿಸುತ್ತೆ. ಒಂದು ಒಳ್ಳೆ ರ್ಯಾಲಿ ಆಗಿತ್ತು, ಅದಕ್ಕೆ ಕರೆಕ್ಷನ್ ಆದಂಗೆ ಕಾಣಿಸ್ತಾ ಇದೆ. ಸೊ ನೋಡ್ತಾ ಹೋಗೋಣ ಯಾವ ರೀತಿಯಾಗಿತ್ತು ಟ್ರೇಡ್ ಅಂತ. ನೋಡಿ, ನಿಫ್ಟಿನಲ್ಲಿ ಫುಲ್ ರಿಕವರಿ 24,400ರಿಂದ 24,200ರಿಂದ 400. ಇದು ಒಂದು ಸ್ವಲ್ಪ ಟ್ರ್ಯಾಪಿ ಝೋನ್ ಅಂತ ನಾವು ಮಾತಾಡ್ತಾನೆ ಬಂದಿದ್ವಿ. 24,200 ನೋಡಿ, ಇಲ್ಲಿ ನಾನು ಮೊನ್ನೆ ವಿಡಿಯೋ ಯಾರು ನೋಡಿದ್ರೋ ನಿಮ್ಗೆ ಗೊತ್ತಿರುತ್ತೆ. ಸೊ ಒಂದು ಕ್ಲೀನಾಗಿ ಒಂದು ಬ್ರೇಕ್ಔಟ್ ಸಿನಾರಿಯೋಗೆ ರೆಡಿ ಆಗ್ತಾ ಇದೆ. ಬಟ್ ನಮಗೆ ಏನು ಸಪೋರ್ಟ್ ಆಗ್ತಾ ಇಲ್ಲ ಅಂದರೆ ಬ್ಯಾಕ್ಗ್ರೌಂಡಲ್ಲಿ ಈ ರೀತಿ ಒಂದು ಸಿಮಿಟ್ರಿಕಲ್ ಟ್ರಯಾಂಗಲ್ ಪ್ಯಾಟರ್ನು ಬ್ರೇಕ್ಔಟ್ ಆಗಬೇಕು ಅಂತ ನಾವು ಹೇಳಬೇಕು ಅಂತಂದರೆ ಬ್ಯಾಕ್ಗ್ರೌಂಡಲ್ಲಿ ಒಂದು ಪಾಸಿಟಿವ್ ಮೂಮೆಂಟ್ ಇದ್ದರೆ ಒಳ್ಳೆಯದು ಅಂತ ಮಾತಾಡ್ತೀವಿ ಅಂತ ಹೇಳಿದ್ದೆ. ಬಟ್ ಟಿಪಿಕಲ್ ಸಿಮಿಟ್ರಿಕಲ್ ಟ್ರಯಾಂಗಲ್ ಪ್ಯಾಟರ್ನು ಮೇಲ್ಗಡೆ ಬಂದು ಕ್ಲೋಸಿಂಗ್ ಆಗಿದ್ದು ಬ್ರೇಕ್ಔಟ್ ಕೊಟ್ಟರೆ ದೊಡ್ಡದಾಗಿರುತ್ತೆ. ಇಲ್ಲಿ ಎಷ್ಟು ಬಾಯಿ ಇರುತ್ತೋ ಅಷ್ಟು ದೊಡ್ಡ ಮೂಮೆಂಟ್ ಬರುತ್ತೆ ಅಂತ. ಸೊ ಅದೇ ರೀತಿ ಮೂಮೆಂಟ್ ಬರ್ತಾ ಹೋಯಿತು. ಬಟ್ ಇಲ್ಲಿ ಬ್ಯಾಕ್ಡ್ರಾಪಲ್ಲಿ ಒಂದು ನೆಗೆಟಿವ್ ಮೂಮೆಂಟ್ ಇದ್ರಿಂದ ಸ್ವಲ್ಪ ನಾವು ಹುಷಾರಾಗಿ ಇರಬೇಕು, ಆಲ್ ಟೈಮ್ ಹೇಳಿದ್ವಿ ಅಂತ ಮಾತಾಡಿದ್ವಿ. ಈಗ ಎಗೇನ್ ಸೇಮ್ ಆ ಝೋನಿಗೆ ಬಂದಿದೆ. ಇವಾಗ ಅಲ್ಲೇ ಬಂದು ಕ್ಲೋಸಿಂಗ್ ಆಗಿದೆ 24,850ರಿಂದ 900. ಮಾರ್ಕೆಟ್ ಏನಾದರೂ ಈ ರೇಂಜನ್ನು ಬಿಟ್ಟು ಮೇಲ್ಗಡೆ ಹೋಯಿತು ಅಂತಂದರೆ ಖಂಡಿತವಾಗ್ಲೂ ಮತ್ತೆ 25,000 ಮಾಡುವಂಥ ಸಾಧ್ಯತೆ ಇದೆ. ಅದಕ್ಕೆ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಕೊಡಬೇಕು. ಸೊ ನಿಫ್ಟಿ ಈಗ ಮತ್ತೆ ಪಾಸಿಟಿವಿಟಿಯನ್ನು ತೋರಿಸಿದೆ. ಸೊ ಅಲ್ಲಿಗೆ 24,200ರಿಂದ 400 ಈ ಝೋನು ಈಗಲೂ ಕೂಡ ಸಪೋರ್ಟ್ ಆಗಿದೆ ಅನ್ನೋದು ಮತ್ತೆ ವ್ಯಾಲಿಡ್ ಆಗಿ ಕಾಣಿಸ್ತಾ ಇದೆ. ಯಾಕಂದರೆ ಇಲ್ಲಿ ನೋಡಿ, ಈ ಝೋನಲ್ಲಿ ಇತ್ತು, ಆ ಝೋನಲ್ಲಿ ತುಂಬ ಒಂದು ಹಗ್ಗಾಟ ಜಗ್ಗಾಟ ಆಯಿತು. ಅಲ್ಲಿಂದ ಮತ್ತೆ ಬ್ರೇಕ್ಔಟ್ ಮೇಲೆ ಹೋಗಿದೆ. ಸೊ ಈ ಝೋನ್ ಬಂದರೆ ವಾಪಸ್ಸು ತಿರ್ಗಾ ಇದು ಒಂದು ಇಂಪಾರ್ಟೆಂಟ್ ಟಫ್ ಝೋನ್ ಆಗ್ತಾ ಹೋಗುತ್ತೆ ಮಾರ್ಕೆಟ್ಗೆ ಬ್ರೇಕ್ ಆಗೋಕ್ಕೆ. ಸೊ ಮಾರ್ಕೆಟ್ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಇಲ್ಲೊಂದು ಎಂ ಪ್ಯಾಟರ್ನ್ ಆಗಬೇಕು, ಏನೇ ಆಗಬೇಕು ಅಂತಂದ್ರೂ ಮತ್ತೆ ಅದೇ ರೀತಿ ಫಾಲ್ ಬರಬೇಕು, ಅದೆಲ್ಲ ಸಾಧ್ಯತೆ ಕಮ್ಮಿ ಇದೆ. ಸೊ ನೋಡ್ತಾ ಹೋಗೋಣ. ಸೊ ಆ ರೀತಿ ಆಯಿತು ಅಂದರೆ ಕರೆಕ್ಷನ್ ಬಂತು, ಒಂದು ಸೈಡ್ ವೈಸ್ ಆಗಿ ಸಣ್ಣದಾಗಿ ಉಳ್ಕೋಬೋದು. ಬಟ್ ಮಾರ್ಕೆಟು ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ನಿಫ್ಟಿ ಯಾಕೆಂದರೆ ಯಾವತ್ತಿಂದನೂ ರೆಡಿ ಇತ್ತು ನಿಫ್ಟಿ ಮೇಲ್ಗಡೆ ಹೋಗಬೇಕು ಅಂತ. ಈಗ ಬ್ಯಾಂಕ್ ನಿಫ್ಟಿನ ಸಪೋರ್ಟ್ ಮಾಡ್ತು ಅಂದರೆ ಮುಂದಿನ ವಾರಗಳಲ್ಲಿ ನಿಫ್ಟಿ ಇನ್ನೂ ಮೇಲ್ಗಡೆ ಹೋಗುತ್ತೆ ಸಾಧ್ಯತೆ ಇದೆ. ಸೊ ಬ್ಯಾಂಕ್ ನಿಫ್ಟಿ ಯಾವ ರೀತಿ ಇದೆ ಅಂತ ನೋಡ್ಕೊಂಬರೋದಾದ್ರೆ ನೋಡಿ, ಬ್ಯಾಂಕ್ ನಿಫ್ಟಿ ಡೈಲಿ ಕ್ಯಾಂಡಲ್ ನೀವು ನೋಡೋದಾದ್ರೆ ಒಂದು ಎನ್ಗಲ್ಫಿಂಗ್ ಪ್ಯಾಟರ್ನ್ ಮಾಡಿದೆ. ಇದನ್ನ ಬುಲ್ಲಿಶ್ ಎನ್ಗಲ್ಫಿಂಗ್ ಪ್ಯಾಟರ್ನ್ ಅಂತ ಕರಿಬೋದಾ ನಾವು. ಒಂದು ಡೌನ್ವರ್ಡ್ ಟ್ರೆಂಡ್ ಆಗ್ತಾ ಇತ್ತು, ಇಲ್ಲೊಂದು ಸಣ್ಣ ಡೋಜಿ ಮಾಡಿತ್ತು, ಈಗ ಒಂದು ಕ್ಲೀನ್ ಆಗಿ ಬುಲ್ಲಿಶ್ ಎನ್ಗಲ್ಫಿಂಗ್ ಪ್ಯಾಟರ್ನ್ ಕೊಟ್ಟಿದೆ. ಸೊ ನನಗೆ ಇವಾಗ 50,500 ಅನ್ನೋದು ವೆರಿ ಇಂಪಾರ್ಟೆಂಟ್ ಸಪೋರ್ಟ್ ಆಗಿ ಕಾಣಿಸುತ್ತೆ. ಸೊ 50,500ಕ್ಕಿಂತ ಕೆಳಗಡೆ ಬಿಟ್ಟು ಬರೋ ತನಕ ಯಾರೂ ಕೂಡ PE ಟ್ರೇಡ್ನ ತಗೊಳ್ಳೋ ಹಾಗೆ ಇಲ್ಲ. ಸೊ ಇಲ್ಲಿಂದ ಮಾರ್ಕೆಟ್ ಒಂದು ರಿಕವರಿ ಕೊಡ್ಬೋದು. ರಿಕವರಿ ಕೊಟ್ಟರೆ ಇದು 52,000 ತನಕ ಟೆಸ್ಟ್ ಮಾಡುವಂಥ ಸಾಧ್ಯತೆ ಇದೆ. 52,000ದಲ್ಲಿ ಬ್ಯಾಂಕ್ ನಿಫ್ಟಿಗೆ ರೆಸಿಸ್ಟೆನ್ಸ್ ಇದೆ. ಬ್ಯಾಂಕ್ ನಿಫ್ಟಿ ಇನ್ನೂ ಒಂದು 700 ಪಾಯಿಂಟ್ಗಳ ಮೇಲ್ಗಡೆ ಹೋಗಿ 52,000 ಟೆಸ್ಟ್ ಮಾಡೋಕ್ಕೋಯ್ತು ಅಂದರೆ ಖಂಡಿತ ನಿಫ್ಟಿ ಕೂಡ 25,000 ಟೆಸ್ಟ್ ಮಾಡುವಂಥ ಸಾಧ್ಯತೆ ಇದೆ. ಸೊ ಮಾರ್ಕೆಟ್ ಇಸ್ ಲುಕಿಂಗ್ ಬುಲ್ಲಿಶ್. ಸೊ ಅನ್ಲೆಸ್ ಈ ಪ್ಯಾಟರ್ನ್ ಏನೋ ಡಿಸ್ಟರ್ಬ್ ಆಗಿ ಈ ರೀತಿ ಆಯಿತು ಅಂತಲೇ ನೋಡ್ತಾ ಹೋಗೋಣ. ಇಲ್ಲ ಅಂದರೆ ಅವನು ಡೈಲಿ ಕ್ಯಾಂಡಲ್ ನೋಡ್ತಾ ಹೋಗೋದಾದ್ರೆ ಒಂದು ರಿಕವರಿ ಕೊಡೋಕ್ಕೆ ರೆಡಿ ಆದಂಗೆ ಕಾಣಿಸ್ತಾ ಇದೆ ಯಾವುದು ನಮ್ಮ ಬ್ಯಾಂಕ್ ನಿಫ್ಟಿ ಕೂಡ. ಯಾಕಂದರೆ ಇಲ್ಲಿ ನಾವು ನೋಡಿದ್ರೆ ಒಂದು ಸಣ್ಣದಾಗಿ ಒಂದು ಟ್ರೆಂಡ್ ಲೈನ್ ಥರ ರೆಫರೆನ್ಸ್ ಇತ್ತು, ಅದ್ರ ಮೇಲ್ಗಡೆ ಒಂದು ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗಿದೆ. ಈ ಮೂಮೆಂಟ್ ಕಂಟಿನ್ಯೂ ಆಗಬೇಕು. ಕಂಟಿನ್ಯೂ ಆಗ್ತಾ ಹೋಯಿತು ಅಂತಂದರೆ ನೋಡಿ 51,750, 51,500 ಇದೆಲ್ಲ ರೆಸಿಸ್ಟೆನ್ಸ್ ಪಾಯಿಂಟ್ಗಳಾಗುತ್ತೆ. ಬಟ್ ಆನ್ ಲಾಂಗ್ ಟ್ರೆಂಡ್ ನೀವು ನೋಡೋದಾದರೆ 52,000, 52,250 ಈ ಝೋನ್ ಇದೆಯಲ್ಲ, ಈ ಬಸ್ ಸ್ಟ್ಯಾಂಡ್ ಝೋನು, ಅಲ್ಲಿಗೆ ಒಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ ಬ್ಯಾಂಕ್ ನಿಫ್ಟಿ. ಅಂದರೆ ಇನ್ನೂ ಒಂದು ಸರಿಸುಮಾರು 800-900 ಪಾಯಿಂಟ್ಗಳ ಮೂಮೆಂಟ್ ಆಗೋಕ್ಕೆ ಸಿಗ್ಬೋದು. ಒಂದೇ ಸಲ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಮತ್ತು ಮಾರ್ಕೆಟ್ ಹೇಗೆ ಬೇಕಾದರೂ ಹೋಗ್ಬೋದು, ನಿಧಾನಕ್ಕೆ ಆರಾಮಾಗಿ ಹೋಗ್ಬೋದು, ಅಥವಾ ಒಂದೇ ಸಲ ಮೂಮೆಂಟ್ ಕೊಟ್ಟು ಹೋಗ್ಬೋದು. ಸೊ ಆ ಒಂದು ಸಾಧ್ಯತೆಗಳನ್ನು ನೋಡಿ. ಮುಂದಿನ ವಾರ ಆಪ್ಷನ್ ಸೆಲ್ಲರ್ಸಿಗೆ ಸ್ವಲ್ಪ ಅನುಕೂಲ ಆಗಿರುತ್ತೆ. ಸೊ ರೇಂಜ್ ಡಿಫೈನ್ ಆಗ್ತಾ ಇದೆ. ಸೊ ರೇಂಜ್ ಡಿಫೈನ್ ಆದರೆ ಆಪ್ಷನ್ ಸೆಲ್ಲರ್ಸಿಗೆ ಟ್ರೇಡ್ ಕ್ಯಾಪ್ಚರ್ ಮಾಡಲಿಕ್ಕೆ ಸಿಗುತ್ತೆ. ಬಟ್ ಒಂದು ಹುಷಾರಾಗಿರಲೇಬೇಕು ನೀವೇನು, ಮಂತ್ಲಿ ಎಕ್ಸ್ಪೈರಿ ಅನ್ನೋದು ಬ್ಯಾಂಕ್ ನಿಫ್ಟಿನಲ್ಲಿ ಆಗಿಲ್ಲ. ಸೊ ನಿಫ್ಟಿನಲ್ಲಿ ಹೋದ ವಾರನೇ ಮುಗಿದೋಯ್ತು. ಬಟ್ ಜುಲೈ 31 ಯಾವತ್ತು ಬಂದಿದೆ ನಮಗೆ, ಬುಧವಾರ ಬಂದಿದೆ. ಅವತ್ತು ಬ್ಯಾಂಕ್ ನಿಫ್ಟಿಯ ಮಂತ್ಲಿ ಎಕ್ಸ್ಪೈರಿ ಆಗಿರುತ್ತಲ್ವಾ. ಸೊ ಹಾಗಾಗಿ
ಲಾಸ್ಟ್ ಡೇ ಅವತ್ತಾಗಿದೆ. ನಿಫ್ಟಿದು ಮುಗೀತು, ಸೆನ್ಸೆಕ್ಸಿನ ಮುಗೀತು, ನಿಫ್ಟಿದು ಫಿನ್ ನಿಫ್ಟಿದು, ಮಿಡ್ ಕ್ಯಾಪ್ ನಿಫ್ಟಿದು ಮತ್ತು ಬ್ಯಾಂಕ್ ನಿಫ್ಟಿದು ಮುಂದಿನ ವಾರಗಳೇ ಮಂತ್ಲಿ ಎಕ್ಸ್ಪೈರಿ ಆಗಿರುತ್ತೆ. ಅದು ಕೂಡ ನೀವು ಅಲ್ಲವೇ ಆಗಿಲ್ಲ. ಸೊ ಅದೇ ರೀತಿಯಾಗಿ ಫಿನ್ ನಿಫ್ಟಿ ನೋಡ್ತಾ ಹೋಗೋದಾದ್ರೆ ಸೇಮ್ ಏನು ಬ್ಯಾಂಕ್ ನಿಫ್ಟಿ ಪ್ಯಾಟರ್ನ್ ತೋರಿಸುತ್ತೋ ಅದೇ ಪ್ಯಾಟರ್ನ್ ತೋರಿಸಿದ್ರೆ ಇಲ್ಲಿ ಎನ್ಗಲ್ಫಿಂಗ್ ಅಂತ ಹೇಳೋಕ್ಕಾಗಿಲ್ಲ ಅಂತಂದ್ರೂ ಅದಕ್ಕೆ ನಾವು ಮುಂಚೆನೇ ಒಂದು ಸಪೋರ್ಟ್ ತೊಗೊಂಡು ರೆಫರೆನ್ಸಲ್ಲಿ ಹೋಗ್ತಾ ಇದೆ. ಇಲ್ಲಿ ಒಂದು ಟ್ರೆಂಡ್ ಲೈನ್ ನೀವು ಸಣ್ಣ ಲೋಯರ್ ಟೈಮ್ ಫ್ರೇಮ್ಗೆ ಹೋದರೆ ಒಂದು 15 ಮಿನಿಟ್ಸಲ್ಲಿ ಟ್ರೆಂಡ್ ಲೈನ್ ಸಿಗ್ಬೋದು. ಇದು ನೋಡಿ ಇಂಪಾರ್ಟೆಂಟ್ ಸಪೋರ್ಟ್ 22,800 ಫುಲ್ ರಿಕವರಿ ಆಗೋಗಿದೆ. ಈಗ ಮೇಲ್ಗಡೆ ಬರ್ತಾ ಹೋಯಿತು ಅಂತಂದರೆ 23,600 23,500 ಲೆವೆಲು ಇಂಪಾರ್ಟೆಂಟ್ ಅಂತ ರೆಸಿಸ್ಟೆನ್ಸ್ ಆಗುತ್ತೆ. ಅಂದರೆ ಒಂದು 200 ಪಾಯಿಂಟ್ಸ್ ಮೇಲ್ಗಡೆ ಒಂದು ರೆಸಿಸ್ಟೆನ್ಸ್ ಇದೆ ಫಿನ್ ನಿಫ್ಟಿಗೆ. ನೋಡೋಣ ಆ ರೀತಿ ಲೆವೆಲ್ಗಳು ಟೆಸ್ಟ್ ಆಗುತ್ತೆ ಮುಂದಿನ ಎಕ್ಸ್ಪೈರಿನಲ್ಲಿ ಅಂತ. ಬಟ್ ಎಲ್ಲಿ ತನಕ ಈ ಲೆವೆಲ್ನ ಬಿಟ್ಟು ಕೆಳಗಡೆ ಬರಲ್ಲ ಅಲ್ಲಿ ತನಕ ಮತ್ತೆ ನೆಗೆಟಿವ್ 23,000 ಮತ್ತೆ ಬ್ರೇಕ್ ಆಗೋ ತನಕ ಮುಂದಿನ ವಾರ ಯಾರು ಮತ್ತೆ ನೆಗೆಟಿವ್ ಆಗೋಕ್ಕೆ ಹೋಗಬೇಡಿ. ಅದೇ ರೀತಿಯಾಗಿ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ನೋಡಿ ವೀಕ್ಲಿ ಕ್ಯಾಂಡಲಲ್ಲಿ ಒಂದು ಎನ್ಗಲ್ಫಿಂಗ್ ಪ್ಯಾಟರ್ನ್ ಮಾಡ್ತಾ ಇದೆ. ಬಟ್ ಈ ಎನ್ಗಲ್ಫಿಂಗಿಗೆ ಎಷ್ಟು ಬೆಲೆ ಕೊಡಬೇಕು, ಯಾಕಂದರೆ ತುಂಬ ಮೇಲ್ಗಡೆ ಆಗಿದೆ. ಮಿಡ್ ಕ್ಯಾಪ್ ನಿಫ್ಟಿ ಮೊದಲಿಂದನೂ ಪಾಸಿಟಿವ್ ಆಗಿದೆ, ಬಟ್ ಒಂದು ಬಸ್ ಸ್ಟ್ಯಾಂಡ್ ಮಾಡಿತ್ತು, ಆ ಬಸ್ ಸ್ಟ್ಯಾಂಡ್ ಹತ್ರ ಇವಾಗ ಈ ಬೆಳವಣಿಗೆ ಆಗ್ತಾ ಇರುವಂಥದ್ದು. ಸೊ 12,500 ಕಂಫರ್ಟಬಲ್ ಆಗಿ ಮೇಲ್ಗಡೆ ಹೋದಂಗೆ ಕಾಣಿಸ್ತಾ ಇದೆ. ಸೊ ಈಗ ಕೆಳಗಡೆ ಬರ್ತಾ ಹೋಯಿತು ಅಂತಂದ್ರೂ ಏನಾಗುತ್ತೆ, ನಮಗೆ 12,500 ಇಂಪಾರ್ಟೆಂಟ್ ಆದಂಥ ಸಪೋರ್ಟ್ ಆಗ್ತಾ ಹೋಗುತ್ತೆ. ಸೊ 12,500 ಸಪೋರ್ಟ್ ತೊಗೊಂಡು ಮತ್ತೆ ಬಂದು ಟೆಸ್ಟ್ ಆಗಿ ಮೇಲ್ಗಡೆ ಹೋದರೆ ಒಳ್ಳೆ ಟ್ರೇಡ್, ಅಥವಾ ಇಲ್ಲಿಂದಲೇ ನಿಮಗೆ 12,650 ಒಂದು ಟೆಸ್ಟ್ ಮಾಡಿ ಮತ್ತೆ ಬೌನ್ಸ್ ಕೊಟ್ಟರು ಮಿಡ್ ಕ್ಯಾಪ್ ನಿಫ್ಟಿ ಸೋಮವಾರಕ್ಕೆ ನಾವು ಬುಲಿಶ್ ಆಗೇ ಇರಬೇಕು. ಸೊ ಸ್ವಲ್ಪ ಆಪ್ಷನ್ ಚೇಂಜ್ ನೋಡ್ಕೊಂಡು ಬರೋದಾದ್ರೆ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಯಾವ ರೀತಿ ಆಗಿದೆ ಅಂತ ಇಲ್ಲಿ ನೋಡಿ. 12,500 ಖಂಡಿತವಾಗ್ಲೂ ಸಪೋರ್ಟು. ಆಪ್ಷನ್ ಸೆಲ್ಲಿಂಗ್ ಮಾಡೋರು 12,500 ಕೆಳಗಡೆ ಪಿ ಸೆಲ್ಗಳನ್ನ ಮಾಡ್ತಾ ಹೋಗ್ಬೋದು. ಮೇಲ್ಗಡೆ ಸ್ವಲ್ಪ ದೂರದ ರೇಂಜಲ್ಲೇ ಇರಿ, ಯಾಕಂದರೆ ಒಂದೇ ದಿನ ಮೂವ್ಮೆಂಟ್ ಕೊಡುವಂಥದ್ದು ಎಕ್ಸ್ಪೈರಿ ದಿನ ಸುಮಾರು ನೋಡ್ಕೊಂಡು ಬಂದಿದ್ದೀವಿ. ಲಾಸ್ಟ್ ಎಕ್ಸ್ಪೈರಿನೂ ನೆನಪಿದಲ್ವಾ, ಒಂದು 300-400 ಪಾಯಿಂಟ್ಸ್ ಒಂದೇ ದಿನ ಮೂವ್ಮೆಂಟ್ ಸಿಕ್ಕಿತ್ತು. ಹಾಗಾಗಿ 13,000 ತನಕ ನೀವು ರೇಂಜ್ ಇಟ್ಕೊಂಡ್ರು ಓಕೆ. ಮೇಲ್ಗಡೆ ಗ್ಯಾಪ್ ಓಪನಿಂಗ್ ಆಯಿತು ಅಂತಂದರೆ 13,000 ಕೆಳಗಡೆ 12,500 ಈ ಲೆವೆಲ್ಗಳು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಈ ರೇಂಜಲ್ಲೇ ಒಂದು ಎಕ್ಸ್ಪೈರಿ ಮುಗಿತಾ ಹೋಗ್ಬೋದು. 13,000ದಲ್ಲಿ ದೊಡ್ಡದಾಗಿ ರೆಸಿಸ್ಟೆನ್ಸ್ ಇದೆ, 12,900 ಇಲ್ಲೆಲ್ಲ. ಬಟ್ ಇಲ್ಲೊಂದು ಬಸ್ ಸ್ಟ್ಯಾಂಡ್ ಮಾಡಿ ಸ್ವಲ್ಪ ಪಾಸಿಟಿವ್ ಎಂಡಿಂಗಲ್ಲಿದೆ. ಸೊ 12,650 ಸಪೋರ್ಟ್ ಆಗ್ತಾ ಹೋಗುತ್ತೆ. ಬಟ್ ಮೇಜರ್ ಸಪೋರ್ಟು 12,500 ಸ್ಟಾಕು. ಅಕಸ್ಮಾತ್ ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂತಂದರೆ, ಅಥವಾ ಅಂದರೆ ಸ್ಲೈಟಾಗಿ ಗ್ಯಾಪ್ ಓಪನಿಂಗ್ ಆಯಿತು ಅಂತಂದರೆ, ಇದೇ ರೇಂಜಲ್ಲಿ ಓಪನ್ ಆಯಿತು ಅಂತಂದರೆ ಪಾಸಿಟಿವ್ ಆಗಿ ಇರಿ. ಇದನ್ನೇ ಸ್ಟಾಪ್ ಲಾಸ್ ಇಟ್ಕೊಳ್ಳಿ 12,650. ಸ್ವಲ್ಪ ಏನಾದ್ರು ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ಟ್ರಿಕ್ಕಿ ಆಗಿರುತ್ತೆ ಮಾರ್ಕೆಟು. 12,500 550 ಝೋನ್ ಹತ್ರ ಬಂದು ಟೆಸ್ಟ್ ಆಗಿ ಮತ್ತೆ ಒಂದು ಸೆಕೆಂಡ್ ಹಾಫಲ್ಲಿ ಬೌನ್ಸ್ ಮೂವ್ಮೆಂಟ್ ಕೊಡ್ಬೋದು. ಸೊ ಆನ್ ಪಾಸಿಟಿವ್ ಬಯಾಸಲ್ಲೇ ಇರಬೇಕು, ಯಾಕಂದರೆ 12,500 ಕ್ರಿಟಿಕಲ್ ಆಗಿರುವಂಥ ಸಪೋರ್ಟ್ ಆಗಿದೆ. ಎಲ್ಲಿ ತನಕ 12,500 ಬಿಟ್ಟು ಹೋಗಲ್ಲ ಅಲ್ಲಿ ತನಕ ನೆಗೆಟಿವ್ ಆಗಿ ಯೋಚನೆ ಮಾಡೋದು ಬೇಡ. OA ಕೂಡ ಅದೇ ರೀತಿ ಸಪೋರ್ಟ್ ಆಗ್ತಾ ಇರುತ್ತೆ. ಈಗ ಸದ್ಯಕ್ಕೆ 12,500 ಅಂಥ ಸಪೋರ್ಟ್ ಇಲ್ಲ, ಕೆಳಗಡೆ 12,400 ತುಂಬ ಸಪೋರ್ಟ್ ಇದೆ. ಸೊ ಎಲ್ಲ ಸೇಫ್ ಆಗಿರ್ತಾರೆ. ಸೊ 12,400 ಡಿಸ್ಟರ್ಬ್ ಆಗೋ ತನಕ ಯಾರು ಕೂಡ ಒಂದು ನೆಗೆಟಿವ್ ಸೆಂಟಿಮೆಂಟ್ ಅಂತ ಓದೋಕ್ಕಾಗೋದಿಲ್ಲ. ಬಟ್ ರೌಂಡ್ ಲೆವೆಲ್ ಅಂತ ನೀವು ನೋಡೋದಾದರೆ ಪೊಸಿಷನ್ ಎಲ್ಲಿ ಮೇಲ್ಗಡೆ ಹೋದ ಆ ರೀತಿಯಾಗಿ ನೀವು 12,500 ಕೂಡ ಸೋಮವಾರ ಶಿಫ್ಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಮೇಲ್ಗಡೆ 13,000 ರೆಸಿಸ್ಟೆನ್ಸ್ ಆಗಿರುತ್ತೆ. ಆಪ್ಷನ್ ಸೆಲ್ಲರ್ಸಿಗೆ ಈ 500 ರೇಂಜ್ ಫೇವರಬಲ್ ಆಗುತ್ತೆ. ಆಪ್ಷನ್ ಬಯರ್ಸಿಗೆ ಅದೇ ಝೋನಲ್ಲಿ ಓಪನ್ ಆಗಿ ನಿಮಗೆ ಒಂದು ಮೂಮೆಂಟ್ ಕೊಡ್ತು ಅಂದರೆ ಒಂದು ಸಿ ಕಡೆ ಟ್ರೇಡ್ ಮಾಡ್ಬೋದು. ತುಂಬ ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂತಂದರೆ ಹುಷಾರಾಗಿರಬೇಕು. ಈಗೇನು ಡಿಸ್ಕ್ಲೇಮರ್, ನಾನೊಬ್ಬ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಅದಲ್ಲ. ಯಾವುದೇ ಸ್ಟಾಕಲ್ಲಿ ಟ್ರೇಡ್ ಮಾಡೋಕ್ಕಿಂತ ಮುಂಚೆ, ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ನೀವು ಮಾಡಬೇಕು. ಅದೇ ರೀತಿಯಾಗಿ ಸೆನ್ಸೆಕ್ಸಲ್ಲಿ ಯಾವ ರೀತಿಯಾಗಿತ್ತು ಟ್ರೇಡ್ ಅಂತ ನೋಡಿದ್ರೆ ನೋಡಿ, ಗುರುವಾರ ವಿಡಿಯೋ ಯಾರು ನೋಡಿದರೆ ಕರೆಕ್ಟಾಗಿ ನಾವು ಮಾತಾಡಿದ್ವಿ. ಇಲ್ಲಿ ಒಂದು ಟ್ರೆಂಡ್ ಲೈನ್ ಕಾಣಿಸ್ತಾರೆ, ಕರೆಕ್ಟಾಗಿ ಹಾಕೋಬೇಕು, ನಾನು ಹಾಕ್ಬಿಟ್ಟು ತೋರಿಸಿದ್ದೆ ಆ ವಿಡಿಯೋದಲ್ಲಿ. ಸೊ ಈ ಟ್ರೆಂಡ್ ಲೈನ್ ರೆಫರೆನ್ಸ್ ಅಂತ ನೀವು ನೋಡ್ತಾ ಹೋಗೋದಾದ್ರೂ ಸೊ ಇಲ್ಲಿಂದ ಸ್ವಲ್ಪ ಸ್ಲೈಟಾಗಿ ಪಾಸಿಟಿವ್ ಕ್ಲೋಸಿಂಗ್ ಆಗಿದೆ. ಸೊ ನಾಳೆ ಈ ಟ್ರೆಂಡ್ ಲೈನ್ ಸ್ಟಾಪ್ ಲಾಸ್ ಇಟ್ಕೊಂಡು ನೀವು ಮೇಲ್ಗಡೆ ಟ್ರೇಡ್ ಮಾಡ್ತಾ ಹೋಗ್ಬೋದು. ಅಕಸ್ಮಾತ್ ಕೆಳಗಡೆ ಬಂದರೆ ಮಾತ್ರ ವೀಕ್ ಆಗ್ತಾ ಹೋಗುತ್ತೆ, ಇಲ್ಲಾಂದರೆ ಪಾಸಿಟಿವ್ ಆಗಿ ಇರಿ ಅಂತ ಹೇಳಿದೆ. ಬಟ್ ಪಾಸಿಟಿವ್ ಆಗಿ ಇರಿ ಅಂತಂದ್ರೂ ನನಗೆ 80,500 80,600 ಝೋನ್ ಇದೆಯಲ್ಲ, ಇದು ಒಂದು ರೆಸಿಸ್ಟೆನ್ಸ್ ಆಗಿ ಆಕ್ಟ್ ಆಗುತ್ತೆ ಅಂತ ಇತ್ತು. ಸೊ ಈ ಪಾಯಿಂಟಲ್ಲಿ ಬಂದಾಗ ಎಕ್ಸಿಟ್ ಮಾಡಿದ್ವಿ. ಆದರೆ ಅಲ್ಲಿಂದ ಮತ್ತೆ ಇನ್ನೂ ಒಂದು ಹಾಫ್ ಮೂವ್ ತುಂಬ ದೊಡ್ಡದಾಗೋಯ್ತು. ಅಂದರೆ 80,200 ಎಲ್ಲ ನಿಮಗೆ ಸರಿಸುಮಾರು ಒಂದು 150 ರೂಪಾಯಿ, 250 ರೂಪಾಯಿ, 250 280 ರೂಪಾಯಿಗೆ ಸಿಗ್ತಾಯಿತ್ತು ಪ್ರೀಮಿಯಮ್ಮು. ಅದು ನೀವು ಹೋಲ್ಡ್ ಮಾಡಿದರೆ ಅಂದರೆ ಆಲ್ಮೋಸ್ಟ್ ಒಂದು 1000 ಪಾಯಿಂಟ್ಸ್ ತನಕ ಹೋಗಿತ್ತದು. ಸೊ ಅಷ್ಟು ದೊಡ್ಡ ಟ್ರೇಡ್ ಕ್ಯಾಪ್ಚರ್ ಮಾಡಿದ್ದು. ಬಟ್ 100 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡೋಕ್ಕೆ ಯಾವುದೇ ರೀತಿ ಅಂತ ತೊಂದರೆ ಇರಲ್ಲ ಇಂಥ ದಿನಗಳಲ್ಲಿ. ಸೊ ಈಸಿಯಾಗಿ ನೀವು ಆಪ್ಷನ್ ಬೈಯಿಂಗ್ ಮಾಡ್ತಾಯಿದ್ರು ಕೂಡ 100 ಪಾಯಿಂಟ್ಸ್ನ ಕ್ಯಾಪ್ಚರ್ ಮಾಡ್ಬೋದು. ಕೊನೆ ಟೈಮಲ್ಲಿ 81,300 400 ಸೆಲ್ ಮಾಡಿದ್ರು ಕೂಡ ಇಲ್ಲೊಂದು ಬಸ್ ಸ್ಟ್ಯಾಂಡ್ ಆಗ್ತಾ ಇತ್ತಲ್ಲ, ಅಲ್ಲೂ ಕೂಡ ನೀವು ಒಂದು ಸ್ವಲ್ಪ ಪ್ರಾಫಿಟ್ನ ಮಾಡ್ಕೋಬೋದಾಗಿತ್ತು. ಟೈಮಲ್ಲಿ ಎಕ್ಸಿಟ್ ಮಾಡಿದರೆ ಆ ರೀತಿ ಸ್ವಲ್ಪ ಕಷ್ಟ. ಒಂದೇ ಸಲ ಶಾರ್ಪ್ ಮೂಮೆಂಟ್ ಬಂದರೆ, ಬಟ್ ತುಂಬ ಒಂದು ದೊಡ್ಡ ಮೂಮೆಂಟ್ ಬಂದ್ರಿಂದ ಅಲ್ಲಿ ಪಾಸ್ ಆದಾಗ ಸೊ ಅಲ್ಲೇ ಅದೇ ರೇಂಜಲ್ಲಿ ಕ್ಲೋಸ್ ಆಗುತ್ತೆ ಅಂತ ನೀವು ಒಂದು ರೌಂಡ್ ಲೆವೆಲ್ಗಳನ್ನ, ಯಾಕಂದರೆ ಸಿಗಳು ತುಂಬ ಮೇಲೆ ಹೋಗಿರುತ್ತೆ. ಸೊ ಒಂದೇ ಸಲ ಕಮ್ಮಿ ಆಗ್ತಾ ಬರುತ್ತೆ ಮಾರ್ಕೆಟ್, 3 ಗಂಟೆ ಆಗ್ತಾ ಬರ್ತಿದೆ ಅಂತಂದರೆ ಅದನ್ನು ಕೂಡ ಪ್ಲಾನ್ ಮಾಡ್ಬೋದಾಗಿತ್ತು. ಸೊ ಸೆನ್ಸೆಕ್ಸ್ ಮತ್ತೆ ವಾಪಸ್ ಇವಾಗ ಏನಾಗಿದೆ, ಆಲ್ ಟೈಮ್ ಹೈಗೆ ಬಂದಿದೆ. ಸ್ಟಾಕ್ಗಳೆಲ್ಲ ನೋಡಿ ಬಜೆಟ್ಗಿಂತ ಮುಂಚೆ ಏನಿತ್ತು ಆ ಲೆವೆಲ್ಗೆ ಬಂದಿರುವಂಥದ್ದು ಕಾಣಿಸ್ತಾ ಇದೆ. ಸೊ ಮತ್ತೆ ಒಂದು ಆಲ್ ಟೈಮ್ ಹೈನ ಟೆಸ್ಟ್ ಮಾಡುತ್ತಾ, ಅಥವಾ ಸೆನ್ಸೆಕ್ಸ್ ಕೂಡ 82,000 ರೀಚ್ ಆಗುತ್ತೆ ಅನ್ನೋದು ಮುಂದಿನ ವಾರ ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ, ನೋಡ್ತಾ ಹೋಗೋಣಂತೆ. ಅದೇ ರೀತಿಗೆ ಮಂತ್ಲಿ ಕ್ಯಾಂಡಲ್ ಎಕ್ಸ್ಪೈರಿ ಆಗಿತ್ತಲ್ವ, ಮಂತ್ಲಿ ಎಕ್ಸ್ಪೈರಿ ಅದರಲ್ಲಿ ಸೆನ್ಸೆಕ್ಸಲ್ಲಿ ಮೊನ್ನೆ ಅದನ್ನು ನೀವು ನೋಡ್ತಾ ಹೋಗೋದಾದರೆ ಮಂತ್ಲಿ ಇವ್ರು ಯಾಕೋ ಲೋಡ್ ಆಗ್ತಾ ಇಲ್ಲ, ಸೇರೋದು ಮೇಂಟೆನೆನ್ಸ್ ಇರುತ್ತೆ ಅನಿಸುತ್ತೆ. ಬಟ್ ಮಂತ್ನಲ್ಲಿ ಬುಲ್ಲಿಶ್ ಕ್ಯಾಂಡಲೇ ಬಂದಿದೆ ನಿಮಗೆ. ಜೂನ್ ಮಂತಿಂದ ಏನಿತ್ತು ಜುಲೈಯಲ್ಲೂ ಕೂಡ ಅದು ಕಂಟಿನ್ಯೂಷನ್ ಆದಂಗೆ ಕಾಣಿಸ್ತಾ ಇದೆ. ಸೊ ನೋಡ್ತಾ ಹೋಗೋಣ. ಮಂತ್ಲಿ ಕ್ಯಾಂಡಲ್ಗಳು ಒಂದು ಕರೆಕ್ಷನ್ ಬೇಕು ಖಂಡಿತವಾಗ್ಲೂ. ಈ ಥರ ಒಂದೇ ಸಲ ಮಾರ್ಕೆಟ್ ಮೇಲೆ ಹೋದಾಗ ಏನಾಗುತ್ತೆ, ಭಯ ಆಗುತ್ತೆ. ನೋಡಿ ಇಲ್ಲಿ ಒಂದು ಹ್ಯಾಂಗಿಂಗ್ ಮ್ಯಾನ್ ಪ್ಯಾಟರ್ನ್ ಆಗಿತ್ತು, ಇಲ್ಲಿಂದ ಒಂದು ಸ್ಲೈಟಾಗಿ ನೆಗೆಟಿವ್ ಕ್ಲೋಸಿಂಗ್ ಆಗಿ ಒಂದು ಕರೆಕ್ಷನ್ ಆಗಿ ಮಾರ್ಕೆಟ್ ಒಂದು ರೀಸೆಂಟ್ ಲೆವೆಲ್ನ ಟೆಸ್ಟ್ ಮಾಡಿ ಅಲ್ಲಿಂದ ಮತ್ತೆ ಬೌನ್ಸ್ ಕೊಟ್ಟರೆ ಚೆನ್ನಾಗಿರುತ್ತೆ. ಬಟ್ ಆ ರೀತಿ ಆಗ್ತಾ ಇಲ್ಲ ಸಿಚುವೇಷನ್ನು, ಮಾರ್ಕೆಟು ಮೇಲ್ಗಡೆ ಹೋಗ್ತಾನೆ ಇದೆ. ಸೊ ಇಲ್ಲಿ ಹೇಗೆ ಹೇಳ್ತಾ ಇದೆಯೋ ಮಾರ್ಕೆಟ್ ಆ ರೀತಿ ಮಾಡ್ತಾ ಹೋಗಬೇಕು. ಬಟ್
ಪೋರ್ಟ್ಫೋಲಿಯೋ ರೀಬ್ಯಾಲೆನ್ಸಿಂಗ್ ಮಾಡ್ಕೊಳ್ಳಿಕ್ಕೆ ತುಂಬ ಒಳ್ಳೆ ಅವಕಾಶ ಇದು. ಯಾವುದಾದ್ರೂ ತುಂಬ ಹೈ ರ್ಯಾಲಿ ಆಗಿತ್ತು ಅಂತಂದರೆ, ನಿಮಗೆ ಆ ಸ್ಟಾಕಲ್ಲಿ ಬಿಟ್ಕೊಡೋಕ್ಕೆ ಇಷ್ಟ ಇಲ್ಲ, ಇನ್ನೂ ಫ್ಯೂಚರಲ್ಲಿ ಇನ್ನೂ ರ್ಯಾಲಿ ಆಗ್ಬೋದು ಅಂತಂದರೆ ಅಟ್ಲೀಸ್ಟ್ ನೀವು ಇನ್ವೆಸ್ಟ್ ಮಾಡಿರೋ ಮೊತ್ತನ ನೀವು ವಿಡ್ರಾ ಮಾಡಿಕೊಂಡು ಅದನ್ನ ಬೇರೆ ಕಡೆಗೆ ಇನ್ವೆಸ್ಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಬೇರೆ ಬೇರೆ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡೋದು ರೀಬ್ಯಾಲೆನ್ಸ್ ಮಾಡೋದ್ರ ಜೊತೆಗೆ ಅಸೆಟ್ ಕ್ಲಾಸಲ್ಲೂ ಕೂಡ ನೀವು ರೀಬ್ಯಾಲೆನ್ಸ್ ಮಾಡ್ಬೋದು. ಯಾಕಂದರೆ ಗೋಲ್ಡಿಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನು 3 ವರ್ಷ ಇದ್ದಿದ್ದನ್ನು 2 ವರ್ಷಕ್ಕೆ ಮಾಡಿದರೆ ಗೋಲ್ಡ್ ಚೀಪಾಗಿ ಸಿಗ್ತಾ ಇದೆ, ಸಿಲ್ವರು ಕೂಡ ಚೀಪಾಗಿ ಸಿಗ್ತಾ ಇದೆ. ಸೊ ಅದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಹೋಗ್ಬೋದು. ಸೊ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗೋದಾದ್ರೆ, ಶ್ರೀರಾಮ್ ಫೈನಾನ್ಸ್ ಈ ಸ್ಟಾಕನ್ನು ನಾವು ಜಾಸ್ತಿ ಮಾತಾಡಿಲ್ಲ ಲಿಸ್ಟ್ ಆದಾಗಿಂದ. ಬಟ್ ನೀವು ನೋಡ್ತಾ ಬರೋದಾದ್ರೆ ವ್ಯಾಲ್ಯೂಯೇಷನ್ ಅಂತ ನೋಡಿದ್ರೆ ಈಗಲೂ ಕೂಡ ತುಂಬ ಒಳ್ಳೆ ವ್ಯಾಲ್ಯೂಯೇಷನಲ್ಲಿ ಸಿಗ್ತಾ ಇದೆ. ಕಂಪನಿ ಒಳ್ಳೆ ಪ್ರಾಫಿಟ್ನ ಮಾಡ್ತಾ ಇದ್ದಾರೆ. ಡಿಸ್ಕ್ಲೇಮರ್ಸ್, ಶ್ರೀರಾಮ್ ಫೈನಾನ್ಸಲ್ಲಿ ನಾನು ಕಾರ್ಪೊರೇಟ್ FD ಅಂತ ನಿಮಗೆ ಒಂದು ಶಾರ್ಟ್ ಸೀರೀಸಲ್ಲಿ ವಿಡಿಯೋ ಮಾಡಿಕೊಟ್ಟಿದ್ದೆ. ಹೇಗೆ ಕಾರ್ಪೊರೇಟ್ FDನಲ್ಲಿ ಬಜಾಜ್ ಫೈನಾನ್ಸ್, ಶ್ರೀರಾಮ್ ಫೈನಾನ್ಸ್ ಇದನ್ನೆಲ್ಲ ಮಾತಾಡಿದ್ವಿ. ಲಿಸ್ಟ್ ಆಗೋಕ್ಕಿಂತ ಮುಂಚೆ ತುಂಬ ಹಳೆ ವಿಡಿಯೋ ಅದು. ಬಟ್ ತುಂಬ ಒಳ್ಳೆ ಇಂಟ್ರೆಸ್ಟ್ ರೇಟ್ನ ಕೊಡ್ತಾರೆ. ಈ ರೀತಿ ಕ್ರಿಸಲ್ ರೇಟಿಂಗ್ ಇರುವಂಥದ್ದು ಮತ್ತು ಒಂದು ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟ್ ಆಗಿರುವಂಥ ಕಂಪ್ನಿನಲ್ಲಿ ಕಾರ್ಪೊರೇಟ್ FDನಲ್ಲಿ ನೀವು ಸೇಮ್ ಬ್ಯಾಂಕ್ ನೀವು FDನಲ್ಲಿ ನೀವು ಯಾವ ರೀತಿ 5 ಲಕ್ಷ ತನಕ ಹಣ ಹೂಡಿಕೆ ಮಾಡ್ತಿರೋ ಅದೇ ರೀತಿ ಇದರಲ್ಲೂ ಕೂಡ ಹೂಡಿಕೆ ಮಾಡ್ಬೋದು. ಇಂಟ್ರೆಸ್ಟ್ ರೇಟು ಸ್ವಲ್ಪ ಜಾಸ್ತಿ ಕೊಡ್ತಾರೆ. ಅದ್ರ ಬಗ್ಗೆ ನಾನು ಡೆಡಿಕೇಟೆಡ್ ಆಗಿ ಕಾರ್ಪೊರೇಟ್ FD ಅಂದರೆ ಏನು ಅಂತ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ಎಂಡಿಗೆ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ಬೋದು. ಈಗ ಸುಮಾರು ಸೀನಿಯರ್ ಸಿಟಿಸನ್ಸ್ ಆಗಿದ್ದು ಅಂದರೆ 9% ಆಸ್ಪಾಸಲ್ಲಿ ನಡೀತಾ ಇದೆ ಶ್ರೀರಾಮ್ ಫೈನಾನ್ಸಲ್ಲಿ ಇಂಟ್ರೆಸ್ಟ್ ರೇಟು. ಸೊ ಈಗ ನೋಡೋದಾದರೆ ಒಂದು ಒಳ್ಳೆ ವಾಲ್ಯೂಮ್ ಬಂದಿದೆ. ವಾಲ್ಯೂಮ್ ಬಂದಾಗ ನೆನಪಾಯಿತು ಸರ್, ಪ್ರವೀಣ್ ಅವ್ರು ಕೇಳಿದ್ರಿ ಸರ್ ವಾಲ್ಯೂಮ್ ಯಾವ್ದು ಹಾಕೋಣೋದು, 9 ಹಾಕೋಣೋದು, 11 ಹಾಕೋಣೋದು ಅಂತ ಕೇಳಿದ್ರಿ ಸರ್. ಅದೆಲ್ಲ ಯಾವಾಗ ಬರುತ್ತೆ ಅಂದರೆ ನೀವು ಆವ್ರೇಜ್ ಹಾಕೊಂತಿರಲ್ಲ ಅವಾಗ. ಸೊ ನಾನು ಆ ಥರ ಸೆಟ್ಟಿಂಗ್ ನೋಡೋದಿಲ್ಲ, ಬಟ್ ಒಂದ್ಸಲ ನೋಡ್ಕೊಂಬರೋದಾದರೆ ಇವತ್ತು ನೋಡಿದೆ ನೀವು ಹೇಳಿದ್ಮೇಲೆ ನೋಡಿ, ಇಲ್ಲಿ ಸೆಟ್ಟಿಂಗ್ಸಿಗೆ ಹೋದರೆ ನಿಮಗೆ ಇಲ್ಲಿ ಮೂವಿಂಗ್ ಆವ್ರೇಜ್ ಲೆಂತ್ ಅಂತ ಕೇಳುತ್ತೆ. ಅಂದರೆ ಇಲ್ಲಿ ಒಂದು ಲೈನ್ ಹಾಕೊಂಡ್ರೆ ಬರುತ್ತೆ ಅಂತ ನಿಮ್ಗೆ ಹೇಳ್ತಿದ್ನಲ್ಲ, ನಾನು ಅದು ಎನೇಬಲ್ ಮಾಡಿರಲಿಲ್ಲ. ನೋಡಿ ಇದರಲ್ಲೇ ಇರುತ್ತೆ. ಅದೇನು ಮಾಡಬೇಕು ಅಂದರೆ ನೀವು ಟ್ರೇಡಿಂಗ್ ವ್ಯೂಲ್ಲಿ ಇಲ್ಲಿ ಸ್ಟೈಲಿಗೆ ಬಂದರೆ ಇಲ್ಲಿ ವಾಲ್ಯೂಮ್ ಮೂವಿಂಗ್ ಆವ್ರೇಜ್ ಅಂತ ಇರುತ್ತೆ. ಅದು ಎನೇಬಲ್ ಮಾಡ್ಕೊಂಡ್ರೆ ಮಾತ್ರ ನೋಡಿ ಇಲ್ಲಿ ಹಿಂದ್ಗಡೆ ನೀವು ನೋಡ್ತಾ ಇರಿ ಲೈನ್ ಬರ್ತಾ ಹೋಗುತ್ತೆ. ಯಾವ ಕಲರ್ ಬೇಕೋ ಆ ಕಲರ್ ಇಟ್ಕೋಬೋದು, ಅದೆಲ್ಲ ನೀವು ಮಾಡ್ಕೋಬೋದು. ಸೊ ಇವಾಗ ಇನ್ಪುಟ್ಸಲ್ಲಿ ನೀವು ಇಲ್ಲಿ 20 ಅಂತ ಕೊಟ್ಟರೆ ಈ ಲೈನ್ ಏನಾಗಿರುತ್ತೆ, ಇದು 20 ಡೇಸ್ದು ಮೂವಿಂಗ್ ಆವ್ರೇಜ್ ಆಗಿರುತ್ತೆ. ಅಂದರೆ ವಾಲ್ಯೂಮಿನ 20 ಡೇಸ್ ಲಾಸ್ಟ್ 20 ಡೇಸ್ ಯಾವ ರೀತಿ ಟ್ರೆಂಡ್ ಹೋಗ್ತಾ ಇದೆ ಅಂತ ನೀವು 200 ಇಟ್ಕೊಂಡ್ರೆ 200 ಆಗ್ಬೋದು. ಸೊ ಉದಾಹರಣೆಗೆ ಯಾವ ರೀತಿ ಚೇಂಜ್ ಆಗುತ್ತೆ ಅಂತ ನೀವು ತೋರಿಸೋದಾದ್ರೆ, ಯಾವ್ದಾದ್ರು ಒಂದು ಬಿಗ್ ಸ್ಪೈಕ್ ಡೇ ಯಾವ್ದಾರು ಆಗಿರುತ್ತಲ್ಲ ಅದನ್ನ ನೋಡ್ತಾ ಹೋಗೋಣ ಬನ್ನಿ. ಈ ಉದಾಹರಣೆ ನೋಡಿದ್ರೆ ಇಲ್ಲಿ ನೋಡಿ ತುಂಬ ದೊಡ್ಡದಾಗಿ ವಾಲ್ಯೂಮ್ಗಳಾಗಿದೆ ಈ ಕಂಪ್ನಿ ಶ್ರೀರಾಮ್ ಫೈನಾನ್ಸಲ್ಲಿ. ಯಾವಾಗ ಇದು 2020 ಕೋವಿಡ್ ಟೈಮಲ್ಲಿ ಕಾಣಿಸ್ತಾ ಇದೆ, ಇಷ್ಟೊಂದು ದೊಡ್ಡ ಮೂವ್ಮೆಂಟ್ಗಳಾಗಿದೆ. ಸೊ ಅದನ್ನು ನೀವು ನೋಡ್ತಾ ಹೋಗೋದಾದ್ರೆ ಈಗ 20 ಡೇ ಮೂವಿಂಗ್ ಆವ್ರೇಜಲ್ಲಿದೆ. ಸೊ ಸ್ವಲ್ಪ ಡೈಲ್ಯೂಟ್ ಆಗಿರುತ್ತೆ, ಯಾಕಂದರೆ 20 ದಿನದನ್ನು ಟ್ರ್ಯಾಕ್ ಮಾಡ್ತಾ ಇರುತ್ತಲ್ಲ, ಸ್ವಲ್ಪ ಈ ಥರ ಬರ್ತಾ ಹೋಗುತ್ತೆ ಪ್ಯಾಟರ್ನು. ಅದೇ ನೀವೇನಾದರೂ ಲಾಂಗ್ ಟರ್ಮ್ದು ಅಂದರೆ 200 ಡೇ ಮೂವಿಂಗ್ ಆವ್ರೇಜು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋದಕ್ಕೆ ಒಳ್ಳೆ ಮೂವಿಂಗ್ ಆವ್ರೇಜ್ ಅಂತ ಕರಿತೀವಿ. ಅದು ನೀವು ಎನೇಬಲ್ ಮಾಡಿಕೊಂಡ್ರೆ ಇದು ನೋಡಿ ಸ್ವಲ್ಪ ಫ್ಲಾಟ್ ಲೈನ್ ಆಗುತ್ತೆ. ಅಂದರೆ 200 ಡೇದು ಅದು ಆವ್ರೇಜ್ ತೆಗಿತಾ ಇರೋದ್ರಿಂದ ಅದು ಕೆಳಗಡೆ ಬಂದಿತ್ತು ಅಂತ ಈ ರೀತಿಯಾಗಿ. ಸೊ ನೀವು ಆನ್ ರೆಗ್ಯುಲರ್ ಬೇಸಿಸ್ ನೀವು ನೋಡ್ತೀರಾ ಅಂತಂದರೆ 20 ಡೇ ಇಟ್ಕೋಬೋದು. ಬಟ್ ನೀವು ಬೇಕು ಅಂದರೆ ಚೆಕ್ ಮಾಡೋಕ್ಕೆ ನೋಡ್ಬೋದು. ಬಟ್ ಯೂಶಲಿ ಕಣ್ಣು ಹೇಳ್ತಲೇ ಗೊತ್ತಾಗುತ್ತೆ ವಾಲ್ಯೂಮು ಯಾವಾಗ ಮಾಮೂಲಿ ಆವ್ರೇಜ್ ಎಷ್ಟಿದೆ ಅದಕ್ಕಿಂತ ಜಾಸ್ತಿ ಯಾವಾಗ ಆಗ್ತಾ ಇದೆ ಅಂತ. ಅಂಥ ದಿನಗಳನ್ನು ನಾನು ಗಮನಿಸಬೇಕಾದ ದಿನ ಅಂತ ನೋಡಿ ಇಲ್ಲಿ ಕ್ಲೀನಾಗಿ ಕಾಣಿಸ್ತಾ ಇದೆ, ಇದು ಕ್ಲೀನಾಗಿ ಕಾಣಿಸ್ತಾ ಇದೆ. ಅಂದರೆ ಮಾಮೂಲಿ ಆವ್ರೇಜ್ ಎಷ್ಟಿರುತ್ತೋ ವಾಲ್ಯೂಮ್ಗಳು ಆ ಕಡೆಗಿಂತ ಒಂದು 2 ಟೈಮ್ಸ್ 3 ಟೈಮ್ಸ್ ಜಾಸ್ತಿ ಬಂದಿರುತ್ತೆ ಅಂದರೆ ಅದು ಮಾಡ್ಬೋದು. ಇನ್ನೊಂದು ಒಂದು ಆಲ್ ಇನ್ ಒನ್ ಇಂಡಿಕೇಟರ್ ಅಂತ ಒಂದಿದೆ, 10 in 1 ಇಂಡಿಕೇಟರ್ ಅಂತಲೇ ಏನೋ ಟ್ರೇಡಿಂಗ್ ವ್ಯೂನಲ್ಲಿ. ಅದು ಹಾಕೊಂಡ್ರೆ ನೀವು ನೋಡಿ 20 ಡೇ 50 ಡೇ 100 ಡೇ 200 ಡೇ ಎಲ್ಲದೂ ಹಾಕೋಬೋದು. ಈಗ ಟ್ರೇಡ್ ಟೂಲ್ಸಲ್ಲಿ ಇಂಡಿಕೇಟರ್ ಮಾತಾಡಿದಾಗ ಇದನ್ನ ಕಂಟಿನ್ಯೂ ಮಾಡ್ಕೊಡ್ತೀನಿ. ಸದ್ಯಕ್ಕೆ ನಾವು ಫಿಬೊನಾಚಿ ಮತ್ತು ಬ್ಯಾಂಕ್ ನಿಫ್ಟಿ ರಿಲೇಷನ್ಶಿಪ್ ಬಗ್ಗೆ ಅಷ್ಟೇ ಮಾಡಿದ್ದೀನಿ. ಅದನ್ನ ಕಂಟಿನ್ಯೂಷನ್ ಆದಾಗ ಮಾತಾಡೋಣ ಇದ್ರ ಬಗ್ಗೆ ಎಲ್ಲ. ಸೊ ಓವರಾಲ್ ನೋಡೋದಾದರೆ ಶ್ರೀರಾಮ್ ಫೈನಾನ್ಸ್ ಕಂಪನಿ ಈಗ ಒಳ್ಳೆ ಲೆವೆಲಲ್ಲೇ ಇದೆ ಅಂತ ಅನಿಸ್ತಾ ಇದೆ. ವ್ಯಾಲ್ಯೂಯೇಷನ್ ವೈಸ್ ನೋಡೋದಾದರೆ ಒಂದು ಬ್ರೇಕ್ಔಟಿಗೆ ಮೊಮೆಂಟಮ್ ಇನ್ವೆಸ್ಟಿಂಗ್ ಅಂತ ಯಾರಾದರೂ ಮಾಡ್ತೀರಾ ಅಂತಂದರೆ 2800 2600 ಲೆವೆಲ್ ಇದೆಯಲ್ಲ, 2600 ಲೆವೆಲ್ನ ಸ್ಟಾಪ್ ಲಾಸ್ ಇಟ್ಕೊಂಡು ಒಂದು ಮೊಮೆಂಟಮ್ ಟ್ರೇಡ್ ಮಾಡ್ಬೋದು. ಸ್ಟಾಕು ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಇದೆ. ಒಂದ್ಸಲ 3000 ಕ್ರಾಸ್ ಆಯಿತು ಅಂತಂದರೆ ಸ್ಟಾಕು ಮತ್ತೆ ಒಂದು ಜಂಪ್ ಪಡೆಯುವಂಥ ಸಾಧ್ಯತೆ ಇದೆ. ಅದೇ ರೀತಿಯಾಗಿ ಡಿ ವಿ ಸ್ಲ್ಯಾಬ್ಸ್ ಮೇಲ್ಗಡೆ ಹೋದಾಗೆಲ್ಲ ಖುಷಿಯಾಗುತ್ತೆ, ಯಾಕಂದರೆ ಪೋರ್ಟ್ಫೋಲಿಯೋನಲ್ಲಿ ಒಂದು ದೊಡ್ಡ ಪಾಲನ್ನು ತಗೊಂಡಿದೆ. ಆ ಡಿಸ್ಕ್ಲೇಮರ್ ಜೊತೆ ಹೇಳ್ತಾ ಇರ್ತೀನಿ. ಸೊ 3000 ಲೆವೆಲ್ ಈ ಲೆವೆಲಿಂದನೂ ಕೂಡ ಡಿ ವಿ ಸ್ಲ್ಯಾಬ್ಸಲ್ಲಿ ನಾವು ಇನ್ವೆಸ್ಟ್ ಮಾಡ್ತಾ ಬಂದಿದ್ದೀವಿ. ಹೇಳಿದ್ದೆ ಕೂಡ ಮೊದಲಿಂದ ಚಾರ್ಟ್ ಸ್ಟಾಕಲ್ಲಿ ನಮ್ಮ ಚಾನಲ್ ಜೊತೆ ಯಾರಿದ್ರೋ ನಿಮ್ಗೆ ಗೊತ್ತಿದೆ, ಇದು ಒಂದು ಗೋಲ್ಡನ್ ಲೆವೆಲು, ಮಿಸ್ ಮಾಡ್ಕೋಬೇಡಿ ಆಪರ್ಚುನಿಟಿನ ಅಂತ. ಅಲ್ಲಿಂದ 1 ವರ್ಷ ತಗೊಂಡು ಟೈಮು, ಆದರೆ ಇವಾಗ ವಾಪಸ್ ಆಲ್ ಟೈಮ್ ಹೈಗೆ ಹೋಗುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಒಂದು ಒಳ್ಳೆ ಬಸ್ ಸ್ಟ್ಯಾಂಡ್ ಆಗಿತ್ತು ನೋಡಿ, 4400 4500 ಟಾರ್ಗೆಟ್ಗಳು ಸಿಗುತ್ತೆ ಇಲ್ಲಿಂದ ಮೇಲ್ಗಡೆ ಹೋದರೆ ಅಂತ ಮಾತಾಡಿದ್ವಿ. ಆ ಟಾರ್ಗೆಟ್ ಆಯಿತು, ಅಲ್ಲಿ ಬಸ್ ಸ್ಟ್ಯಾಂಡ್ ಆಯಿತು. ಈಗ ಬ್ರೇಕ್ಔಟ್ ಆಗೋಕ್ಕೆ ರೆಡಿ ಆಗ್ತಾ ಇದೆ. ಈಗ ಮೇಲೆ ಹೋದರೆ 5000 ನೆಕ್ಸ್ಟ್ ಟಾರ್ಗೆಟ್ ಆಗಿರುತ್ತೆ. ಸೊ ಇನ್ವೆಸ್ಟ್ ಮಾಡೋರು ದಯವಿಟ್ಟು ಇನ್ವೆಸ್ಟ್ ಮಾಡಿ. ಒಂದು ಫ್ಲಾಗ್ ಆ್ಯಂಡ್ ಪೋಲ್ ಪ್ಯಾಟರ್ನ್ ಅಂತಲೂ ಕರಿಬೋದು ನೋಡಿ ಲಾಂಗ್ ರನ್ನಲ್ಲಿ. ಸೊ ಇಲ್ಲಿಂದ ಬ್ರೇಕ್ಔಟ್ ಕೊಡ್ತು ಅಂತಂದರೆ ಇದಕ್ಕಿಂತನೂ ಮೇಲ್ಗಡೆ ಹೋಗಬೇಕು ಅಂದರೆ ಆಲ್ ಟೈಮ್ ಹೈನ ಟೆಸ್ಟ್ ಮಾಡುವಂಥ ಎಲ್ಲ ಸಾಧ್ಯತೆ ಇದೆ ಡಿ ವಿ ಸ್ಲ್ಯಾಬ್ಸ್. ಸೊ ಹೋಲ್ಡ್ ಮಾಡಿರೋರು ದಯವಿಟ್ಟು ಹೋಲ್ಡ್ ಮಾಡಿ ಅಂತ ಕೇಳ್ಕೊತೀನಿ. ಅದೇ ರೀತಿಯಾಗಿ ಬಜಾಜ್ ಫೈನಾನ್ಸ್ನ ನಿನ್ನೆ ಅಷ್ಟೇ ನಾವು ಒಂದು ಟ್ರೇಡಿಂಗ್ ಆಪರ್ಚುನಿಟಿ ಇದೆ ಇಂಟ್ರಾಡೇಗೆ ಅಂತ ಮಾತಾಡಿದ್ವಿ, ಅದಕ್ಕೋಸ್ಕರ ತೊಗೊತಾ ಇದ್ದೀನಿ. ಇಲ್ಲಿ ನೀವು ನೋಡೋದಾದರೆ ಈ ಕ್ಲೋಸಿಂಗಿಗೆ ಬಂದು ಮಾಡಿತ್ತು, ಈ ಒಂದು ಬಸ್ ಸ್ಟ್ಯಾಂಡ್ ಮಾಡಿದೆ. ಸೊ ಇದ್ರ ಮೇಲ್ಗಡೆ ಓಪನ್ ಆಯಿತು ಅಂತಂದರೆ ಖಂಡಿತ ಈ ಗ್ಯಾಪ್ ಫಿಲ್ ಆಗುತ್ತೆ ಏನು ಮಾಡಿದ್ವಿ ನೋಡಿ, ಓಪನಿಂಗ್ ಬಾರಲ್ಲೇ ಅದು ಫಿಲ್ ಆಗಿ ನಿಮಗೆ ಮೂಮೆಂಟು ಮೇಲ್ಗಡೆ ಕಂಟಿನ್ಯೂ ಆಗಿದೆ. ಸೊ ರೇಂಜಲ್ಲಿದೆ ಅಂತ ಅನ್ಸುತ್ತೆ. ಬಜಾಜ್ ಫೈನಾನ್ಸ್ ಅಷ್ಟೊಂದು ಮೂಮೆಂಟ್ ಕೊಡೋದಿಲ್ಲ ಅಂತ ಒಬ್ಬರು ಕಮೆಂಟ್ ಮಾಡಿದ್ರಿ. ಆ ರೀತಿ ಏನಿಲ್ಲ, ಯಾಕಂದರೆ ನೋಡಿ ಒಂದು ಇಂಪಾರ್ಟೆಂಟ್ ಆದಂಥ ಬೇಸಿಗೆ ಬಂದಿದೆ. ಅಫ್ಕೋರ್ಸ್ ಸುಮಾರು ದಿನದಿಂದ ಒಂದೇ ಡೌನ್ವರ್ಡ್ ಟ್ರೆಂಡಲ್ಲೇ ನಡೀತಾ ಇದೆ. ಬಟ್ ಇನ್ನೂ ನೀವು ನೋಡೋದಾದ್ರೆ ಒಂದು ಪಾಸಿಟಿವ್ ಮೂಮೆಂಟ್ ಇತ್ತು, ಇಲ್ಲಿ ಒಂದು ಫ್ಲಾಗ್ ಆಗಿತ್ತು. ಸೊ ಈ ಫ್ಲಾಗನ್ನು ರೆಸ್ಪೆಕ್ಟ್ ಮಾಡುತ್ತೆ, ಇಲ್ಲಿಂದ ಬೌನ್ಸ್ ಆಗುತ್ತೆ ಅಂತಂದರೆ ಸ್ಟಾಕು ಮತ್ತೆ ಮೇಲೆ ಹೋಗ್ಬೋದು. ಅದಕ್ಕೆಲ್ಲದಕ್ಕೂ ಫಸ್ಟು
ಟ್ರೆಂಡ್ ಲೈನು ಮತ್ತು 7,000 ಲೆವೆಲ್ನ ಬೀಟ್ ಮಾಡೋದು ವೆರಿ ಇಂಪಾರ್ಟೆಂಟ್. ಸೊ ಎಲ್ಲಿ ತನಕ 7,000 ಲೆವೆಲ್ ಬೀಟ್ ಆಗಲ್ಲ ಅಲ್ಲಿ ತನಕ ಆ ರೀತಿ ಮಾಡೋಕ್ಕಾಗಲ್ಲ. ಬಟ್ ಒಂದು ಮೊಮೆಂಟ್ ಆಫ್ ಕಂಟಿನ್ಯೂಷನ್ ಆಗ್ಬೋದು ಇಲ್ಲಿಂದ, ಯಾಕೆಂದರೆ ಒಂದು ಎನ್ಗಲ್ಫಿಂಗ್ ಪ್ಯಾಟರ್ನ್ ಬಂದಿದೆ ನೀವು ಅಬ್ಸರ್ವ್ ಮಾಡಿದ್ರೆ ಡೈಲಿ ಕ್ಯಾಂಡಲಲ್ಲಿ. ಸೊ ಲುಕಿಂಗ್ ಬುಲ್ಲಿಶ್ ಬಜಾಜ್ ಫೈನಾನ್ಸ್ ಒಳ್ಳೆ ವಾಲ್ಯೂಮ್ ಕೂಡ ಆಗಿದೆ, ಹಾಗಾಗಿ ರೇಂಜನ್ನು ಬಿಟ್ಟು ಹೋಗುವಂಥ ಸಮಯ ಬಂದಿದೆ. ಸೊ ಯಾರು ಆ ಥರ ಪೊಸಿಷನ್ ಇಟ್ಕೊಂಡಿದ್ರಿ ಅಂದರೆ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಅದೇ ರೀತಿಗೆ IDFC ಫಸ್ಟ್ ಬ್ಯಾಂಕ್ ಬಗ್ಗೆ ಹೇಳಿ ಅಂತ. ಸರ್ ನಾನು ಕೂಡ IDFC ಫಸ್ಟ್ ಬ್ಯಾಂಕ್ ರಿಸಲ್ಟ್ಗೆ ಕಾಯ್ತಾ ಇದ್ದೀನಿ. ಇವತ್ತು ಶನಿವಾರ ರಿಸಲ್ಟ್ ಇರೋದು, ಇದ್ರದ್ದು ICICI ಬ್ಯಾಂಕ್ದು ಮತ್ತು ಡಾಕ್ಟರ್ ರೆಡ್ಡಿಸ್ದು 3 ರಿಸಲ್ಟ್ಸ್ ಇವತ್ತು ಬರೋದಿದೆ. ಸೊ ವೆರಿ ಇಂಪಾರ್ಟೆಂಟ್ ಕಂಪ್ನೀಸ್ ಆಗ್ತಾ ಹೋಗುತ್ತೆ, ನೋಡೋಣ ಯಾವ ರೀತಿ ರಿಸಲ್ಟ್ ಬರುತ್ತೆ ಅಂತ. ಇದರಲ್ಲೂ ಕೂಡ ನೋಡಿ ಸೇಮ್ ಫ್ಲಾಗ್ ಆ್ಯಂಡ್ ಫಾಲ್ ಪ್ಯಾಟರ್ನ್ ಅಂತ ನೀವು ನೋಡಿದ್ರೆ ಒಂದು ದೊಡ್ಡದಾಗಿ ಒಂದು ಇಲ್ಲಿ ಪೋಲ್ ಮಾಡಿದೆ, ಅದಕ್ಕೆ ಒಂದು ಕ್ಲೀನಾಗಿ ಒಂದು ಫ್ಲಾಗ್ ಮಾಡಿದೆ. ಒಂದ್ಸಲ ಬೌನ್ಸ್ ಆಗಿತ್ತು, ಇಲ್ಲೇ ನಾವು ಓಕೆ ಟೆಸ್ಟ್ ಆಗಕ್ಕೆ ನಡೀತಾ ಇದೆ, ಫ್ಲಾಗ್ ಆ್ಯಂಡ್ ಪೋಲ್ ಬ್ರೇಕ್ಔಟ್ ಆಗ್ತಾ ಇದೆ ಅಂತ ಅಂದ್ಕೊಂಡ್ವಿ. ವಾಪಸ್ ಬಂದು ಈಗ ನೋಡಿ ಆ ಫ್ಲಾಗ್ನ ಟೆಸ್ಟ್ ಮಾಡ್ತಾ ಇದೆ. ಸೊ ಇಲ್ಲಿ ಒಂದು ಡೋಜಿ ಮಾಡಿದೆ. ಸೊ ಇಲ್ಲಿಂದ ಬೌನ್ಸ್ ಬ್ಯಾಕ್ ಆಯಿತು ಅಂದರೆ ಸ್ಟಾಕ್ ಒಳ್ಳೆ ಮೂಮೆಂಟ್ ಬರುತ್ತೆ. ಸೊ ದಯವಿಟ್ಟು ಇನ್ವೆಸ್ಟ್ ಮಾಡೋರು ಇನ್ವೆಸ್ಟ್ ಮಾಡಿರಿ. ಪಾಸಿಟಿವ್ ರಿಸಲ್ಟ್ಸ್ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಸ್ಟ್ರೀಟು, ಬಟ್ ರಿಸಲ್ಟ್ ಬಂದಮೇಲೆ ಗೊತ್ತು ಯಾವ ರೀತಿ ರಿಸಲ್ಟ್ ಬಂದಿದೆ ಅಂತ. ಸೊ ನೋಡೋಣ, ರಿಸಲ್ಟ್ ಬಂದಮೇಲೆ ಟ್ರ್ಯಾಕ್ ಮಾಡ್ಬೋದು ನೀವು ಹೇಳ್ಬೋದು. ಬಟ್ ಇನ್ವೆಸ್ಟ್ ಮಾಡೋಕ್ಕೆ ಈಗಲೂ ಕೂಡ ಒಳ್ಳೆ ಆಪರ್ಚುನಿಟಿನೇ ಅಂತಲೇ ಹೇಳ್ತೀನಿ. IDFC ಫಸ್ಟ್ ಬ್ಯಾಂಕ್ ಆನ್ ಲಾಂಗ್ ಟರ್ಮ್ IDFC ಫಸ್ಟ್ ಬ್ಯಾಂಕ್ ಚೆನ್ನಾಗಿ ಹೋಗುತ್ತೆ ಅಂತ ಅನಿಸುತ್ತೆ. ನೋಡಿ ಲಾಸ್ಟ್ 3 ಕ್ವಾರ್ಟರ್ಲಿ ಅಂತ ರಿಸಲ್ಟ್ಸ್ ಕೊಟ್ಟಿಲ್ಲ, ಬಟ್ ಈ ಕ್ವಾರ್ಟರ್ಲಿ ಒಳ್ಳೆ ರಿಸಲ್ಟ್ಸ್ ಕೊಡ್ತಾರೆ, ಇಂಪ್ರೂವ್ ಆಗ್ತಾ ಇದೆ. ಸ್ಟಾಕ್ ತುಂಬ ಇಶ್ಯೂ ಬಂದಿತ್ತು ಕಂಪ್ನಿಯಲ್ಲಿ, ಅದನ್ನೆಲ್ಲ ರಿಸಾಲ್ವ್ ಆಗಿ ಮ್ಯಾನೇಜ್ಮೆಂಟ್ ಚೆನ್ನಾಗಿ ಹೋಗ್ತಾ ಇರೋದು ಕಾಣಿಸ್ತಾ ಇದೆ. ಸೊ ಸ್ಟಾಕು ಪೊಟೆನ್ಷಿಯಲ್ ಇದೆ ದೊಡ್ಡ ಬ್ಯಾಂಕ್ ಆಗಿ ಹೊರಹೊಮ್ಮಲಿಕ್ಕೆ. ಅದೇ ರೀತಿಯಾಗಿ ಕೆನರಾ ಬ್ಯಾಂಕ್ ಬಗ್ಗೆ ಹೇಳಿ ಅಂತ ಕೇಳಿದ್ರಿ. ಸರ್ ಕೆನರಾ ಬ್ಯಾಂಕು ವ್ಯಾಲ್ಯೂಯೇಷನ್ ವೈಸು ಒಳ್ಳೆ ಲೆವೆಲಲ್ಲೇ ನಡೀತಾ ಇದೆ, ಚೀಪಾಗಿ ನಡೀತಾ ಇದೆ. ಸುಮಾರು ಈ ವರ್ಷ ಇಡೀ ಒಂದೇ ಝೋನಲ್ಲಿ ನಿಂತಿದೆ ಅಲ್ವಾ, 108ರಿಂದ 124 ಇದೇ ಲೆವೆಲಲ್ಲಿ ನಿಂತಿದೆ. ಸೊ ಈ ಲೆವೆಲಲ್ಲಿ ಆಲ್ರೆಡಿ ಇನ್ವೆಸ್ಟ್ ಮಾಡಿದ್ದಾರೆ ಅಂದರೆ ಹೋಲ್ಡ್ ಮಾಡಿ, ಹೊಸದಾಗಿ ಇನ್ವೆಸ್ಟ್ ಮಾಡಬೇಕು ಅಂದರೆ ಮಾಡಿ, ಏನೂ ತೊಂದರೆ ಇಲ್ಲ. ಸೊ 94 ಅನ್ನೋದು ವೆರಿ ಇಂಪಾರ್ಟೆಂಟ್ ಅಂತ ಸಪೋರ್ಟ್ ಆಗ್ತಾ ಹೋಗುತ್ತೆ. ಮೊನ್ನೆ ಒಂದು ರಿಸಲ್ಟ್ ದಿನ ಟೆಸ್ಟ್ ಮಾಡಿತ್ತು, ಅದು ಹಿಂದೆ ಕೂಡ ಮಾತಾಡಿದ್ವಿ ನೋಡಿ, ಅದೇ ಝೋನಿಗೆ ಬಂದು ಅಲ್ಲಿಂದ ಬೌನ್ಸ್ ಆದಮೇಲೆ ಹೋಗಿದೆ. ಸೊ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಆಗ್ತಾ ಇರೋದ್ರಿಂದ ಬ್ರೇಕ್ಔಟ್ ಆಯಿತು ಅಂದರೂ ಕೂಡ ಒಳ್ಳೆ ಬ್ರೇಕ್ಔಟ್ ಆಗುವಂಥ ಸಾಧ್ಯತೆ ಇರುತ್ತೆ. ನೀವು ಆಲ್ರೆಡಿ ಕೆಳಗಡೆ ಈ ಲೆವೆಲಿಂದ ಎಲ್ಲ ಹೋಲ್ಡ್ ಮಾಡಿದ್ದಾರೆ ಅಂದರೆ ಹೋಲ್ಡ್ ಮಾಡಿ ಕೊಡಕ್ಕೆ ಹೋಗಬೇಡಿ. ಹೊಸದಾಗಿ ಅಕ್ಯುಮುಲೇಟ್ ಮಾಡ್ತೀನಿ ಅನ್ನೋರು ಈ ಲೆವೆಲ್ ಬಂದಾಗೆಲ್ಲ ನೋಡಿ ಇಲ್ಲಿಂದ ಇಲ್ಲಿಗೆ ಅಂತಂದ್ರೂ ನಿಮಗೆ ಒಂದು 108ರಿಂದ 124 ಶಾರ್ಟ್ ಟರ್ಮಲ್ಲಿ ನಿಮ್ಗೆ ಬೆನಿಫಿಟ್ ಕೊಡ್ತಾನೆ ಇದೆ. ಇಲ್ಲ ನಾನು ಕನ್ಫರ್ಮ್ ಆಗಿ ನಾನು ಮಾಡ್ತೀನಿ ಅಂತಂದರೆ ಈ ಲೆವೆಲ್ನ ಬ್ರೇಕ್ಔಟ್ ಆಗುತ್ತಲ್ಲ, ಆಗ ನೀವು ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಯೋಚನೆ ಮಾಡ್ಬೋದು. ದೊಡ್ಡ ವಾಲ್ಯೂಮ್ ಆಗಿದೆ ಬಿದ್ದಿದ್ದ ದಿನ. ಸೊ ಸ್ಟಾಕಲ್ಲಿ ನನ್ನ ಪ್ರಕಾರ ಈಗ ಕೂಡ ಸ್ಟ್ರೆಂತ್ ಇದೆ ಅಂತಲೇ ಕಾಣಿಸ್ತಾ ಇದೆ. ಇದೊಂದು ಅಕ್ಯುಮುಲೇಷನ್ ಆಗ್ತಾ ಇದೆ, ಇದರಿಂದ ಒಂದು ಬ್ರೇಕ್ಔಟ್ ಆಗುವಂಥ ಸಾಧ್ಯತೆಯೇ ಜಾಸ್ತಿ ಇದೆ. ಅದೇ ರೀತಿಯಾಗಿ ಟಾಟಾ ಮೋಟರ್ಸ್ DVR ಬಗ್ಗೆ ಹೇಳಿ ಅಂತಿದ್ರಿ. ಸರ್ ನಾಳೆ ಆದರೆ ಅದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಟಾಟಾ ಮೋಟರ್ಸ್ ಕೂಡ ನೋಡಿ ಒಂದೇ ರೇಂಜಲ್ಲಿ ನಿಂತಿತ್ತು. ಈಗ ರೇಂಜ್ ರೋವರ್ ಇದೆಯಲ್ಲ ಇವ್ರದ್ದು, ರೇಂಜ್ ರೋವರು ಮತ್ತು ಟಾಟಾ ಮೋಟರ್ಸು ಕಂಬೈನೇಷನಲ್ಲಿ ಒಂದು ಹೊಸ ಕಾರ್ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ಲಕ್ಸುರಿ ಕಾರ್ ಆಗಿರುತ್ತಂತೆ ಟಾಟಾ ಮೋಟರ್ಸಲ್ಲಿ ಇವಾಗ ಬಂದಿರೋದ್ರಲ್ಲೇ. ಅದಲ್ಲದೆ ಒಂದು 2-3 SUVಗಳು ಕರ್ವು ಇನ್ನು ಯಾವುದೆಲ್ಲ ಥರಕ್ಕೆ ನೋಡ್ತಾ ಇದ್ದಾರೆ. EV ಸ್ಪೇಸಲ್ಲಿ ಆಲ್ರೆಡಿ ಲೀಡಿಂಗ್ ಇದ್ದಾರೆ. ಸೊ ಇಲ್ಲಿ ಈ ಕ್ಯಾಂಡಲ್ ಆದಾಗೆ ಹೇಳಿದ್ವಿ ಒಂದು ದೊಡ್ಡ ಬ್ರೇಕ್ಔಟ್ ಆಗಿದೆ, ವಾಲ್ಯೂಮ್ ಆಗಿದೆ ಅಂದರೆ ಏನಾಗ್ಬೋದು, ಕಂಟಿನ್ಯೂಷನ್ ಆಗ್ಬೋದು, ಅನ್ಚಾರ್ಟೆಡ್ ಟೆರಿಟರಿ 1150 ಝೋನ್ ತನಕ ಹೋಗ್ಬೋದು ಅಂತ ನಾವು ಮಾತಾಡ್ಕೊಂಡಿದ್ವಿ. ಯಾಕಂದರೆ ಈ ಒಂದು ಬಸ್ ಸ್ಟ್ಯಾಂಡ್ ಲೆಂತ್ ಆಧಾರದಲ್ಲಿ ಅಂತ ನೋಡೋದಾದ್ರೆ ಸೊ ಆ ರೀತಿ ಆಗಿದೆ. ಇಲ್ಲಿ ಒಂದು ಹ್ಯಾಂಗಿಂಗ್ ಮ್ಯಾನ್ ಪ್ಯಾಟರ್ನ್ ಮಾಡೋ ಥರ ಕಾಣಿಸ್ತಾ ಇದೆ. ಸೊ ಇದು ಒಂದು ಈಗ ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗಿ ಇಲ್ಲಿ ಉಳಿಬೋದು, ಅಥವಾ ಇಲ್ಲೇ ಒಂದು ಸ್ವಲ್ಪ ದಿನ ಒಂದು ಸಣ್ಣ ರೇಂಜಲ್ಲಿ ಒಂದು ಪಾಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ನೋಡೋಣ. ಸೊ ಒಂದು ವೈಡ್ ಇಂಟರ್ ಕ್ಯಾಂಡಲ್ ಸೆಟಪ್ ಆಗ್ಬೋದು ಇಲ್ಲಿಂದ ಈ ರೇಂಜ್ ಒಳಗೆ, ಅಥವಾ ಈ ಒಂದು ಏನು ಹ್ಯಾಮರ್ ಕ್ಯಾಂಡಲ್ ಥರ ಮಾಡಿದೆಯಲ್ಲ ಅಲ್ಲೇ ಒಂದು ಪಾಸ್ ಆಗುವಂಥ ಸಾಧ್ಯತೆ ಇದೆ. ಸ್ವಲ್ಪ ಸ್ಲೈಟ್ಲಿ ಪಾಸಿಟಿವ್ ಆಗಿ ಇರ್ಬೋದು. ಸೊ ಶಾರ್ಟ್ ಮಾಡೋದಾಗಲಿ ಈಗ ಅಕ್ಯುಮುಲೇಟ್ ಮಾಡ್ಕೊಳ್ಳೋದಾಗಲಿ ನಾಟ್ ರೆಕಮೆಂಡೆಡ್ ಟಾಟಾ ಮೋಟರ್ಸಲ್ಲಿ. ಅದೇ ರೀತಿಯಾಗಿ ನೆಸ್ಲೆ ಮತ್ತೆ ರಿಪೀಟ್ ಅಂತ ಅನಿಸ್ತಿರ್ಬೋದು, ಬಟ್ ಗುರುವಾರ ನೋಡಿಲ್ಲ ಅಂತಂದರೆ ದಯವಿಟ್ಟು ಅದಕ್ಕೆ ಹೇಳ್ತಾ ಇದ್ದೀನಿ ನೋಡಿ. ಒಂದು ನೆಸ್ಲೆ ವೀಕ್ ಆಗೋ ಥರ ಟ್ರೆಂಡ್ ಕಾಣಿಸ್ತಾ ಇದೆ. ಇಲ್ಲಿಂದ ಕಂಟಿನ್ಯೂಷನ್ ಆಗಿ ಕೆಳಗಡೆ ಬಂದರೆ 2350 ಟೆಸ್ಟ್ ಆಗ್ಬೋದು, ಅದಕ್ಕೆ ಕೆಳಗಡೆ ಬಂದರೆ 2200 ಲೆವೆಲ್ಗೆ ಬರ್ಬೋದು ಅನಿಸ್ತಾ ಇದೆ. ಸೊ ಸ್ಟಾಕಲ್ಲಿ ಈಗಲೂ ಕೂಡ ವೀಕ್ ಸೆಂಟಿಮೆಂಟೇ ಕಾಣಿಸ್ತಾ ಇದೆ. ಸೊ 2450 ಅನ್ನೋದು ಒಂದು ಶಾರ್ಟ್ ಟರ್ಮ್ ಸಪೋರ್ಟ್ ಆಗಿದೆ. ಸೊ ಅಲ್ಲಿಗೆ ಬಂದು ಸಪೋರ್ಟ್ ಅವನ ಮೇಲೆ ಹೋಗಿದೆ. ಸೊ 2450ಕ್ಕಿಂತ ಕೆಳಗಡೆ ಬರೋಕ್ಕೆ ಸಿಕ್ತು ಅಂತಂದರೆ ಸೋಮವಾರ ನೀವು ಸ್ಟಾಕಲ್ಲಿ ಒಂದು ಶಾರ್ಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಇಲ್ಲ ಇಲ್ಲಿಂದ ಮೇಲ್ಗಡೆ ಹೋಯಿತು ಅಂತಂದರೆ ಇದು ಒಂದು ಹ್ಯಾಮರ್ ಆಗಿದೆ ಅಂತ ಅಂದ್ಕೊಂಡು ನೀವು ಒಂದು ಪಾಸಿಟಿವ್ ಟ್ರೇಡ್ ಬಗ್ಗೆ ಯೋಚನೆ ಮಾಡ್ತಾ ಹೋಗಬೇಕು. ಮತ್ತೆ ಒಂದು ಅಟೆಂಡ್ ಮಾಡೋಕ್ಕೆ ಹೋಗಿ ಮತ್ತೆ ಅಲ್ಲಿಂದ ಕೆಳಗಡೆ ಬಂದರೆ ನೋಡ್ತಾ ಹೋಗೋಣಂತೆ. ಬಟ್ ನೆಸ್ಲೆನಲ್ಲಿ 2350ಕ್ಕಿಂತ ಕೆಳಗಡೆ ಲೆವೆಲ್ ಬಂದರೆ ನೀವು ಯೋಚನೆ ಮಾಡ್ತಾ ಹೋಗ್ಬೋದು ಆ್ಯಡ್ ಮಾಡ್ಕೊಳ್ಳಿಕ್ಕೆ. ಸೊ ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಎಲ್ಲರಿಗೂ ನಮಸ್ಕಾರ.